ಮುರಳಿ ಜೋಸೆಫ್ ಬೆಂಗಳೂರಿನಿಂದ ಕರೆ. ಮೇರಿ ಜೋಸೆಫ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳ್ತೀನಿ ಮ್ಯಾಮ್. ಪ್ರತಿಯೊಬ್ಬ ಯಾರ್ಯಾರು ತಾಯ್ದಿರು ನೊಂದ್ಕೊಂಡು ಕಣ್ಣೀರು ಸುರಿಸ್ತಾ ಇದಾರೋ ಅವ್ರಿಗೆಲ್ಲ ಇದೊಂದು ಪಾಠ ಆಗ್ಬೇಕು. ಎತ್ತ ತಾಯಿನ ಗೌರವಿಸುವಂತ ಮಕ್ಕಳು ಯಾರು ಈ ತರ ತಪ್ಪು ಮಾಡಲ್ಲ. ತಾಯಿನ ಕೇರ್ ಮಾಡಿದ್ರೆ ಎಲ್ಲೋ ಬಿಟ್ಟು ಬೇರೆಯವ್ಳಿಗೋಸ್ಕರ ತನ್ನ ಜೀವನನ ಹಾಳು ಮಾಡ್ಕೊಂಡು ಈ ತರ ಹೆಸರು ಕೆಡಿಸ್ಕೊತಾ ಇದ್ದಾರೆ. ಇವ್ರಿಗೊಂದು ಮಾದರಿ ಆಗಿರೋ ಪನಿಷ್ಮೆಂಟ್ ಕೊಡ್ಬೇಕು, ತಕ್ಕ ಶಾಸ್ತ್ರಿ ಆಗಿರ್ಬೇಕು. ಮತ್ತೆ ಜೀವನದಲ್ಲಿ ಮತ್ತೆ ಇನ್ಯಾರು ಇನ್ನೊಬ್ಬನ ಪ್ರಾಣ ತೆಗಿಬೇಕಾದ್ರೆ ಯೋಚಿಸ್ಬೇಕು. ಪ್ರತಿಯೊಬ್ಬ ಆಕ್ಟರ್ಗಳಿಗೆ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ಗೆ ಯಾವ ಅಭಿಮಾನಿಗಳು ಈ ತರ ಇರ್ಲಿಲ್ಲ, ಯಾಕಂದ್ರೆ ಅವ್ರದ್ದು ನಡತೆ ಸರಿಯಾಗಿತ್ತು. ಇಂಥ ಥರ್ಡ್ ಕ್ಲಾಸ್ಗಳಿಗೆ ಅಭಿಮಾನಿಗಳು ಬಳಕೆ ಜಾಸ್ತಿ ಇರ್ತಾರೆ. ಪ್ರತಿಯೊಬ್ಬ ಅಭಿಮಾನಿಗಳು ಎಚ್ಚೆತ್ಕೋಬೇಕು. ಇವ್ರ ಹಿಂದೆ ಹೋದ್ರೆ ನಮ್ಗೆ ಸಿಗೋದು ಚುಂಬೆ ಅನ್ಬಿಟ್ಟು. ಒಂದು ವಿಜಯಲಕ್ಷ್ಮಿ ಅನ್ನೋಳು ಲಾರಿಲಿ ಒಂದು ಬಸ್ ಚಾರ್ಜ್ಗೆ ಕಾಸಿಲ್ದಿರುವಾಗ ವಿಜಯಲಕ್ಷ್ಮಿ ಎಷ್ಟೋ ಕೊಟ್ಟು ಕೈ ಹಿಡಿದು ಕಾಪಾಡಿದಾಳೆ, ಇಂಜಿನಿಯರ್ ಹುಡುಗಿ ಅವಳು. ಅಂತವಳು ಇವ್ರನ್ನ ಮೋಸ ಮಾಡಿ ಇನ್ನೊಬ್ಳಿಂದ ದುಡ್ಡಿನ ಮಧ್ಯದಲ್ಲಿ ಇನ್ನೊಬ್ಳಿಂದ ಹೋಗಿ ಎಷ್ಟು ಜೀವನ ಜೊತೆ ಆಟ ಆಡ್ತಾ ಇದ್ದಾನೆ. ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಇವತ್ತು ಮೀನಾ ತೂಗುದೀಪ ಅವರು ಎಷ್ಟು ನೋವು ತಿಂತಾ ಇದ್ದಾರೆ. ಬೇರೆ ಯಾರೋ ಹೆಂಗಸನ್ನ ಟಿವಿನಲ್ಲಿ ಕುತ್ಕೊಂಡು ತಾಯಿ ತಾಯಿ ಅಂತಾರೆ, ಬೇರೆ ಯಾರನ್ನ ನನ್ನ ತಂದೆ ಅಂತ ಹೇಳ್ತಾರೆ, ಆದ್ರೆ ಒಡ ಹುಟ್ಟಿದವ್ರನ್ನ ಹೇಳ್ತಾ ಇಲ್ಲ. ಅದರಿಂದ ಇದು ಒಂದು ಮಾದರಿ ಆಗ್ಬೇಕು. ಎತ್ತ ತಾಯಿ ಕಣ್ಣೀರು ಈ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಇವನಿಗೆ ಶಿಕ್ಷೆ ತಪ್ಪಿಸ್ಬೇಕು. ಆ ದುಡ್ಡಿನ ಮದ ಫಸ್ಟ್ ಇಳಿಬೇಕು. ಅಭಿಮಾನಿಗಳು ಇವನಿಂದ ದೂರ ಹೋಗ್ಬೇಕು. ಪ್ರತಿಯೊಬ್ಬರು ಮಾದರಿ ಆಗ್ಬೇಕು ಮೇಡಮ್. ಇದೇ ನನ್ನ ಆಸೆ, ನಾನು ಹೇಳ್ತಾ ಇರೋದು. ರೈಟ್. ಥ್ಯಾಂಕ್ ಯು ಮೇರಿ ಜೋಸೆಫ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಚಿತ್ರದುರ್ಗದಿಂದ ಸಿದ್ದಾಚಾರಿ ಅವರು ಸಂಪರ್ಕದಲ್ಲಿದ್ದಾರೆ. ಸಿದ್ದಾಚಾರಿ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್ ಅವರೇ. ಹೇಳಿ ಸರ್, ನೀವೇನ್ ಹೇಳ್ತೀರಿ ಘಟನೆಯನ್ನೆಲ್ಲ ನೋಡಿದ ಮೇಲೆ? ಘಟನೆ ಎಲ್ಲ ನೋಡಿದ ಮೇಲೆ ಕಾನೂನು ರೀತಿಯಾಗಿ ಎಲ್ಲಾ ಒಳ್ಳೆ ರೀತಿಯಾಗಿ ಮಾಡ್ಬೇಕಂತ ನಮ್ಮ ಅಪೇಕ್ಷೆ ಮೇಡಮ್ ಅವರೇ. ಯಾವುದನ್ನು ಸಮೇತ ಈಗ ಅರ್ಧಂಬರ್ಧ ಮಾಡಿ ಎಲ್ಲ ಪ್ರಭಾವಿಗಳಿಂದ ಮನ್ನಣೆ ಇದು ಮಾಡ್ಕೊಂಡು ಯಾವುದು ಇನ್ನ ಮುಂದೆ ಇಂಥವೆಲ್ಲ ಘಟನೆಗಳು ನಡೆದಂಗೆ ಒಳ್ಳೆ ಬಿಗಿಯಾದ ಒಂದು ಕಾನೂನು ಮಾಡಿದ್ರೆ ಮುಂದೆ ಇಂಥ ಘಟನೆಗಳು ನಡೆದಂಗೆ ಆಗ್ತವೆ ಮೇಡಮ್ ಅವ್ರೆ. ನೋಡಿ, ನಿಮ್ಮೂರ್ನ ಯುವಕ, 5 ತಿಂಗಳ ಗರ್ಭಿಣಿ ಪತ್ನಿ, ಅಂಥವನ್ನ ಅಲ್ಲಿಂದ ಕರ್ಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಸಾಯಿಸಿದ್ದಾರೆ ಅಂದ್ರೆ. ಹೌದು ಮೇಡಮ್ ಅವ್ರೆ. ಹಂಗಾಗಿ ಒಂದು ಆಗಿದೆ. ಈಗ ಒಂದು ನೋಡಿ ಮುಂದೆ ಇಂಥವ್ ಯಾವ್ದು ಆಗದಂಗೆ ಕಾನೂನು ಬಾರಿ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರೆ ಬಾರಿ ಒಳ್ಳೆ ರೀತಿಯಾಗಿ ಆಗುತ್ತೆ ಅನ್ನೋ ಅಭಿಪ್ರಾಯ ಮೇಡಮ್ ನಮ್ದು. ರೈಟ್. ಥ್ಯಾಂಕ್ ಯು ಸಿದ್ದಾಚಾರಿ ಅವರೇ, ನೀವು ಸ್ಪಷ್ಟತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.